ಗೀತಾ, ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿದ ಪ್ರಸಾದ ಎಲ್ಲ ಚೆಲ್ಲೋಯ್ತು. ಅಪಶಕುನ ಅಲ್ವೇನೆ? ಅಮ್ಮ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವ್ ಎಡವದಕ್ಕಿದೆಲ್ಲ ಬಿತ್ತು ಅಷ್ಟೇ. ಇಲ್ಲ ಗೀತಾ, ಅವ್ರಿಗೇನೋ ಆಗುತ್ತೆ ಅಂತ ತುಂಬಾ ಭಯ ಆಗ್ತಾ ಇದೆ. ಅಮ್ಮ, ಏನೇನೋ ಯೋಚನೆ ಮಾಡಿ ನೀವ್ ತಲೆ ಕೆಡಿಸ್ಕೋಬೇಡಿ. ಏನೂ ಆಗೋದಿಲ್ಲ. ನೀವ್ ಧೈರ್ಯವಾಗಿರಿ. ನನ್ನ ಕಬಡ್ಡಿಲಿ ಗೆದ್ದಿರೋ ದುಡ್ಡು 1,01,001 ರೂಪಾಯಿ ಇದೆ. ನನ್ನ ಮಗ ಇಲ್ದೇ ಇದ್ರೇನು ನಾನ್ ನಿನ್ ಜೊತೆ ಪಂದ್ಯ ಆಡ್ತೇನೆ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತಾ? ನಾವಿಬ್ರು ಗಂಡ ಹೆಂಡ್ತಿ. ನನಗೆ ನೀನ್ ಹೇಗೆ ಮಗುನೋ ಹಾಗೆ ಇನ್ನೊಂದು ಮಗು. ನಿನಗೆ ತಮ್ಮನೋ ತಂಗಿನೋ ಹುಟ್ಟಾಳೆ ಅಂತಂದ್ರೆ ಹೇಗಿರ್ಬೇಕಲ್ವಾ? ನಾನ್ ನಿಮಗ್ ಹೆಂಡತಿ ಅಲ್ಲ. ನಿಮ್ ಮನ್ಸಲ್ಲಿ ನನಗ್ ಜಾಗ ಇಲ್ಲ ಅಂದ್ಮೇಲೆ ಈ ಮನೆಯಲ್ಲೂ ನನಗ್ ಜಾಗ ಇಲ್ಲ. ಲಕ್ಕಿ ಅವ್ರೆ, ಮಾವ ನೀವ್ ಎಲ್ಲಿಗೆ ಹೋಗ್ತಿರೋ ನಾನು ಅಲ್ಲೇ ಬರ್ತೀನಿ ಮಾವ. ಮಾವ, ಏನಮ್ಮ ಎಲ್ಲೋ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವತ್ತೇನೋ ವಿಶೇಷ ಪೂಜೆನಾ? ಹಾಗೇನಿಲ್ಲ, ಮನ್ಸಿನ ನೆಮ್ಮದಿಗೋಸ್ಕರ ಹೋಗಿದ್ದೆ. ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಯಾರ ಹೆಸರಲ್ಲಿ? ಇಬ್ರ ಹೆಸರಲ್ಲೂ. ಇಬ್ರ ಹೆಸರು? ಸುಮತಿಯಲ್ಲಿ? ಅವರು ನನ್ ಜೊತೆ ದೇವಸ್ಥಾನಕ್ಕೆ ಬಂದಿದ್ರು. ಒಟ್ಟಿಗೆ ಪೂಜೆ ಮಾಡಿಸಿದ್ವಿ. ಬರ್ತಾ ಎಡವಿ ಪ್ರಸಾದ ಎಲ್ಲ ಚೆಲ್ ಹೋಯ್ತು. ಅಪಶಕ್ನ ಅಂತ ಸ್ವಲ್ಪ ಗಾಬರಿ ಆಗಿದ್ದಾರೆ. ಸಣ್ಣ ಸಣ್ಣದಕ್ಕೆಲ್ಲ ಗಾಬರಿ ಆಗ್ತಾಳೆ. ಅವ್ರಿಗೆ ಆತಂಕ ಇದ್ದೇ ಇರುತ್ತಲ್ವಾ ಮಾವ. ಒಂದ್ ಕಡೆ ನೀವು, ಇನ್ನೊಂದ್ ಕಡೆ ಲಕ್ಕಿಯವರು. ಒಬ್ರು ವಿರುದ್ಧ ಒಬ್ರು ಆಡ್ತಿದ್ದೀರಾ, ಗಾಬರಿ ಆಗೇ ಆಗ್ತಾರೆ. ಈಗೇನು ಅವಳು ಬರೋಲ್ಲ ಅಂದ? ಬರ್ತೀನಿ ಅಂದ್ರು. ನಾನೇ ಅಲ್ಲಿ ಬಂದ್ರೆ ಗಾಬರಿ ಆಗ್ತೀರಾ ಬೇಡ ಅಂದೆ. ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಅಂತ ಹೇಳಿದೀನಿ. ನಾನು ದೇವಸ್ಥಾನದಿಂದ ನೇರವಾಗಿ ಇಲ್ಲಿಗೆ ಬಂದೆ. ದತ್ತಣ್ಣ, ಯಾಕೆ ಇಲ್ಲೇ ಕೂತಿದ್ಯಾ? ನಡಿ
ರೆಡಿಯಾಗು. ಏಕೆ? ಹಾ, ದನ ಕಾಯೋದಕ್ಕೆ ನಡಿ, ಮ್ಯಾಚ್ ಆಡೋದಕ್ಕೆ. ನಾನು ಆವಾಗಲೇ ಹೇಳ್ದೆ ತಾನೆ ಈ ಮ್ಯಾಚ್ ಆಡಲ್ಲ ಅಂತ. ಆಡಲ್ವಾ? ಯಾಕೆ? ನನಗಿಷ್ಟ ಇಲ್ಲ. ಅದೇ ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ ನನಗಿಷ್ಟ ಇಲ್ಲ ಅಂತ. ಓ, ನಿಂಗೆ ಆಟ ಹೇಳ್ಕೊಟ್ರಲ್ಲ ಗುರುಗಳು, ಅವ್ರ ಮೇಲೆ ಆಡಿ ಸೋಲ್ತೀನಿ ಅನ್ನೋ ಭಯನಾ? ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಗೌರವದ ಪ್ರಶ್ನೆ. ಗೌರವ? ನಿನ್ ಗೌರವನೋ ಅಥವಾ ನಿನ್ಗೆ ಆಟ ಹೇಳ್ಕೊಟ್ರಲ್ಲ ಗುರುಗಳು ಅವ್ರ ಗೌರವನೋ? ಎರಡೂ ಅಲ್ಲ, ಆಟದ ಮೇಲಿನ ಗೌರವ. ಆಟದ ಗೌರವನಾ? ಅವ್ರ ಮೇಲೆ ಆಡೋದಕ್ಕೆ ಹಿಂಜರಿತಾ ಇದೆಯಾ? ಇದೇನಾ ಆಟ ಕೊಡೋ ಗೌರವ? ನೋಡಲಕ್ಕೆ ನಾನು ಬೇರೆ ಯಾರೇ ಆಗಿದ್ರು ಆಡ್ತಾ ಇದ್ದೆ, ಆದರೆ ಚಿಕ್ಕಪ್ಪನ ವಿರುದ್ಧ ನಾನು ಆಡಲ್ಲ. ಯಾಕೆ? ಅವರು ಪ್ಲೇಯರ್ ತಾನೆ. ಅವರು ಪ್ಲೇಯರೇನೆ, ಅದಕ್ಕಿಂತ ಮುಂಚೆ ಅವ್ರು ನಮ್ಮ ಗುರುಗಳು, ಅದು ತಿಳ್ಕೊ. ಒಳ್ಳೆ ಕೆಲಸ ಮಾಡಿದೆ, ಭಾಳ ಒಳ್ಳೆ ಕೆಲಸ ಮಾಡಿದೆ. ಅವಳು ಇಲ್ಲಿಗೆ ಬರೋದು, ನಾನು ಅವನು ಮ್ಯಾಚ್ ಆಡೋದನ್ನು ನೋಡೋದು, ಅವಳ BP ಏರ್ಪೇರ್ ಆಗೋದು, ಸದ್ಯ ಅವಳು ಬರ್ದಿದ್ದೇ ಒಳ್ಳೇದಾಯ್ತು. ಮತ್ತೆ ಮಾವ ಬೆಳಗ್ಗೆ ತಿಂಡಿ ತಿಂದೆ ಹಾಗೆ ಹೊರಟು ಬಿಟ್ಟಿದ್ದೀರಾ? ಆಟ ಇತ್ತಲ್ಲಮ್ಮ, ಬೇಗ ಬಂದೆ. ಹಾಗಂತ ಹಸ್ಕೊಂಡು ಆಡಕ್ಕಾಗತ್ತಾ? ಇರಿ, 2 ಬಾಳೆಹಣ್ಣಿದೆ, ತಿನ್ನಿ. ಬೇಡ ಬೇಡಮ್ಮ. 2 ತಿನ್ನಿ ಮಾವ, ಏನಾಗಲ್ಲ. ಇಲ್ಲಮ್ಮ, ಈಗ ಇದನ್ನ ತಿಂದ್ರೆ ಎದೆ ಒತ್ತುತ್ತಾ ಇರುತ್ತೆ, ಅಲ್ಲಿ ಆಟ ಆಡೋವಾಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹಾಗಂತ ಹಸ್ಕೊಂಡು ಹೇಗ್ ಮಾವ ಆಡ್ತೀರಾ? ಇದೇ ನನಗೆ ಮೊದಲೇ ಇದೆ, ಫಸ್ಟ್ ಟೈಮ್ ಕಬಡ್ಡಿ ಆಡ್ತಿದ್ದೀನಿ, ಎಲ್ಲ ಅಭ್ಯಾಸ ಇದೆ ನನಗೆ. ಯಾವುದಕ್ಕೂ ಆಟ ಆಡೋದಕ್ಕೆ 1 ಗಂಟೆ ಮುಂಚೆ ಏನು ತಿನ್ನಬಾರ್ದು, ಆಟಕ್ಕೆ ತೊಂದರೆ ಆಗುತ್ತೆ. ಆಕಾಡಕ್ಕೆ ಇಳಿದ್ಮೇಲೆ ಅವರು ಪ್ಲೇಯರೇ, ನಾವು ಪ್ಲೇಯರೇ. ಅವರು ಕಬಡ್ಡಿನೇ ಆಡೋದು, ನಾವು ಕಬಡ್ಡಿನೇ ಆಡೋದು. ಇದ್ರಲ್ಲಿ ಭೇದ ಭಾವ ಏನು ಬಂತು? ಇದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ನೋಡು, ನೀನು ಆಟನ ಆಟ ಥರ ತಗೋ, ಪರ್ಸ್ನಲ್ ಆಗಿ ತಗೋಬೇಡ. ಪರ್ಸ್ನಲ್ ಆಗಿ ತಗೋತೀರ ನಾನಲ್ಲ, ತಾವು. ನಾನು ಯಾಕೆ ತಗೊಳ್ಳಿ? ಎಲ್ಲ ಮ್ಯಾಚ್ನ ಹೇಗೆ ಸ್ಪೋರ್ಟಿವ್ ಆಗಿ ಆಡ್ತಾ ಇದ್ದೀನೋ ಇದನ್ನು ಹಾಗೆ ಆಡ್ತೀನಿ ಅಷ್ಟೇ. ನೋಡಪ್ಪ, ನನಗೆ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ ಅಷ್ಟೇ. ಸರಿ ಬಿಡಪ್ಪ, ನಾನು ಫೋರ್ಸ್ ಮಾಡಕ್ಕೆ ಹೋಗಲ್ಲ. ನೀನು ಬಂದಿಲ್ಲ ಅಂದ್ರೆ ಏನು, ಇನ್ನೊಬ್ಬ ಬರ್ತಾನೆ ಅಷ್ಟೇ. ನೀನು ನಿಂತ್ಕೊಂಡು ನೋಡು, ಸರಿನಾ? ಆಮೇಲೆ ಬ್ರೇಕ್ ಟೈಮಲ್ಲಿ ಎಲ್ರಿಗೂ ಕೊಡೋದಕ್ಕೆ ಸಾಫ್ಟ್ ಡ್ರಿಂಕ್ಸ್ ರೆಡಿ ಮಾಡ್ಕೊ. ನರಸಿಂಹಣ್ಣ, ಏನ್ ತಯಾರಿ ಎಲ್ಲ ಜೋರಾಗಿದ್ಯಾ? ಮ್ಯಾಚ್ಗಂತೂ ಸಿದ್ಧವಾಗಿದ್ದೀವಿ ಚೇರ್ಮನ್ರೆ. ಸದ್ಯ ನೀವಾದ್ರೂ ಬಂದ್ರಲ್ಲ ಮ್ಯಾಚ್ ನೋಡಕ್ಕೆ. ಏನ್ ನರಸಿಂಹಣ್ಣ ಹೀಗೆ ಹೇಳ್ತೀಯ? ಅಲ್ಲ, ನೀನು ಅಖಾಡಕ್ಕೆ ಆಗ ಆಡ್ತಿದ್ಯಲ್ಲ, ಆಟ ನೋಡಿ ನನ್ಗೆ ಖುಷಿ ಆಗ್ತಿತ್ತು. ಈಗ ಮತ್ತೆ ನೀನ್ ಅಖಾಡಕ್ಕೆ ಇಳ್ತಿದ್ಯಲ್ಲ, ಈ ಆಟ ನೋಡಕ್ ನಾನು ಮಿಸ್ ಮಾಡ್ಕೊಳ್ತೀನ? ಅಂದ್ರೇನು, ಊರಲ್ಲೆಲ್ಲ ಇದೇ ಸುದ್ದಿನ? ಹೌದಪ್ಪ, ನರಸಿಂಹಣ್ಣ ಕಬಡ್ಡಿ ಆಡ್ತಿರೋದೇ ಒಂದ್ ದೊಡ್ಡ ವಿಷಯ. ಆದ್ರೂ ಲಕ್ಕಿ ಮೇಲೆ ಕಬಡ್ಡಿ ಆಡ್ತಿದ್ಯಲ್ಲ, ಇದಂತೂ ದೊಡ್ಡ ವಿಷಯ ಆಗಿದೆ ಊರಲ್ಲಿ. ನರಸಿಂಹಣ್ಣ, ಆಟಗಾರೆಲ್ಲ ಸಿದ್ಧವಾಗಿದ್ದಾರೆ ತಾನೆ? ಹಾ, ಸಿಕ್ಕ ಸಮಯದಲ್ಲಿ ಸಾಕಷ್ಟು ಸಿದ್ಧವಾಗಿದ್ದಾರೆ. ಕಳಸೇಗೌಡ, ಪೊಟ್ಟುಗಳೆಲ್ಲ ಜ್ಞಾಪಕ ಇಟ್ಕೊಂಡಿದ್ಯೋ ಮರ್ತೋಗ್ಬಿಟ್ಟಿದ್ಯೋ? ಕಲ್ತಿರೋದ್ನ ಮರೆಯಕ್ಕಾಯ್ತದ ಚೇರ್ಮನ್ ಅಂದ್ರೆ, ಮರ್ತಿರೋದ್ನೆಲ್ಲ ನಮ್ ನರಸಮ್ಮಣ್ಣ ಕಲ್ಸ್ಕೊಟ್ಟವ್ರೆ. ಏನ್ ಗಾಬರಿ ಇಲ್ಲ ಅಲ್ವಾ? ಗಾಬರಿ ಎಲ್ಲ ಯಾವಾಗ್ಲೂ ಬಿಟ್ಟಾಯ್ತು. ಅದೇನಿದ್ರು ಈಗ ಆಡ್ತಾರಲ್ಲ ಹುಡುಗರು, ಅವ್ರಿಗಿರ್ತದ ಅಷ್ಟೇ. ಅಲ್ವೋ ಕಳಸೇಗೌಡ, ಈ ಗಾತ್ರದ ಹೊಟ್ಟೆ ಇಟ್ಕೊಂಡು ಕಬಡ್ಡಿ ಹೇಗೋ ಆಡ್ತೀಯಾ? ಚೇರ್ಮನ್ ಅಂದ್ರೆ ನಾನು ಹೊಟ್ಟೆ ಏನ್ ನೋಡ್ತೀರಾ, ನಾನು ಆಟ ಆಡುವಾಗ ಪಟ್ಟು ನೋಡಿ ಒಂದೇ ಸರಿ ಇಬ್ಬಿಬ್ಬರು ನೆಡ್ಕೊಂಡ್ ಬಂದ್ಬಿಡ್ತೀನಿ. ಹೌದೌದು, ನರಸಿಂಹಣ್ಣನ ತಯಾರಿ ಅಂದ್ರೆ ಹಾಗಿರುತ್ತೆ ನೋಡಪ್ಪ. ಹಳೆ ಹುಲಿ ಅಲ್ವೇ, ಬಹಳ ಬೇಗ ಪಳಗ್ಬಿಟ್ಟ. ನರಸಿಂಹಣ್ಣ, ನೀನ್ ಬೇಜಾರ್ ಮಾಡ್ಕೋಬಾರ್ದು. ಆಡ್ತಲ್ಲಿ ನಾನು ಯಾರನ್ನ ಔಟ್ ಮಾಡ್ತೀನೋ ಬಿಡ್ತೀನೋ, ಆದ್ರೆ ನಿನ್ ಮಗನ್ ಮಾತ್ರ ಔಟ್ ಮಾಡೇ ಮಾಡ್ತೀನಿ. ಯಾಕೆಂದ್ರೆ ಅವತ್ತು ಭಾರಿ ಮಾತಾಡ್ಬಿಟ್ಟ, ವಯಸ್ಸಾದವರು ಹಂಗೆ ಹಿಂಗೆ ಅಂತ ಇಲ್ಲ. ಕಳ್ಸ, ಇದು ಆಟ ಕಣಲ್ಲಿ, ಇದರಲ್ಲಿ ಅಪ್ಪ ಮಗ ಅನ್ನೋದು ಯಾವುದು ಇಲ್ಲ. ನೀನ್ ಯಾರನ್ನ ಬೇಕಾದ್ರೂ ಔಟ್ ಮಾಡಪ್ಪ. ನಮ್ಮ ಉದ್ದೇಶ ಆಟದಲ್ಲಿ ಗೆಲ್ಲೋದು, ಅದನ್ನ ಏಕಾಗ್ರವಾಗಿ ಎಲ್ಲರೂ ಆಟ ಆಡ್ಬೇಕಪ್ಪ. ನರಸಿಂಹಣ್ಣ, ಇಷ್ಟ ಹೇಳ್ದಲ್ಲ ಬಿಡು, ಅದರಿಸ್ಬಿಡ್ತೀನಿ. ಜೈ ಮಾರುತಿ! ನೋಡಿದ್ಯಾ? ಅಪ್ಪ ಗುರು ಕಬಡ್ಡಿ ಆಡಬಾರ್ದು, ತಪ್ಪಾಗುತ್ತೆ, ಏನೇನು ಹೇಳ್ತಾ ಇದ್ದೆ. ಅವ್ರಿಗೋಗಿ ಹೇಳು. ಅವ್ರಿಗೆ ಮಗ ಅನ್ನೋದು ಮನ್ಸಲ್ಲಿ ಇಲ್ಲ ಕಣ, ಅದು ಬಿಟ್ಟು ಆಡ್ತಾ ಇದ್ದಾರೆ. ಅಪ್ಪ ಗುರು ಅನ್ನೋ ಸೆಂಟಿಮೆಂಟ್ ನಾನು ಯಾಕೆ ಇಟ್ಕೊಳ್ಳಿ? ಅವ್ರಿಗೆ ಗೆಲ್ಬೇಕು ಅನ್ನೋ ಛಲ ಅಷ್ಟಿದ್ರೆ ನಾನು ಕಬಡ್ಡಿ ಚಾಂಪಿಯನ್, ನನಗಿನ್ನ ಎಷ್ಟಿರ್ಬೇಡ. ಹೋಗು, ರೆಡಿಯಾಗಿ ಹೋಗು. ನಾನು ಆಡಲ್ಲ. ಇಷ್ಟೆಲ್ಲ ಹೇಳುದು ನಿಂಗೆ ಅರ್ಥ ಆಗಿಲ್ಲಲ್ಲ? ಚಿಕ್ಕಪ್ಪನ ಹತ್ರ ನಾನು ಮಾತಾಡ್ತೀನಿ. ಏನಂತ? ಈ ಪಂದ್ಯ ಆಡೋದು ಬೇಡ ಅಂತ. ಅವ್ರು ಒಪ್ಕೋತಾರ? ಚಿಕ್ಕಪ್ಪನ ನಾನು ಒಪ್ಪಿಸ್ತೀನಿ, ನೀನು ಒಪ್ಕೋತೀಯಾ? ಮೊದಲು ಅವ್ರನ್ನ ಒಪ್ಸು.
ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನೀನ್ ಹೇಳು ನಿಂದು. ಮೊದಲು ಅವ್ರನ್ನ ಒಪ್ಸು, ಆಮೇಲೆ ನೋಡೋಣ. ಓಹ್, ಏನ್ ಗೀತಮ್ಮ ಚೆನ್ನಾಗಿದ್ಯಾ? ಹಾ, ನೀ ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಹೌದು, ನೀನೇನ್ ಇವತ್ತು ಮಾವನ ಆಟ ನೋಡಕ್ ಬಂದಿದ್ಯೋ, ಗಂಡ ಲಕ್ಕಿ ಆಟ ನೋಡಕ್ ಬಂದಿದ್ಯೋ? ಇಬ್ರು. ಯಾರ್ ಗೆಲ್ಬೇಕು ಅಂತ ಇನ್ನ ಆಸೆ? ಅದನ್ನ ಹೇಗ್ ಹೇಳಕ್ಕಾಗತ್ತೆ ಚೇರ್ಮನ್ರೆ? ನೀವ್ ಹೇಳಿ, ಯಾರ್ ಗೆಲ್ಬೇಕು? ಹಾ, ನೋಡು, ನರಸಿಂಹ ನಮ್ಮೂರಿಗೆ ಹಳೆ ಹುಲಿ, ನಿನ್ ಗಂಡ ಲಕ್ಕಿ ನಮ್ಮ ಊರಿನ ಹೆಸರನ್ನ ರಾಜ್ಯ ಮಟ್ಟಕ್ಕೆ ತಗೊಂಡೋದನು. ಇಬ್ರು ನಮಗೆ ಬೇಕಾದವ್ರು ಅಲ್ವೇನಮ್ಮ? ಅದನ್ನೇ ನಾನು ಹೇಳಿದ್ದು ಚೇರ್ಮನ್ರೆ, ಇಬ್ರು ಗೆದ್ರು ನನಗ್ ಖುಷಿನೇ. ಸರಿ, ಎಲ್ಲಿ ಸುಮ್ತಿಯಮ್ಮ ಕಾಣ್ತಾ ಇಲ್ಲ? ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಮನೇಲೇ ಇದ್ದಾರೆ. ಹೌದೌದು, ಇಂಥ ಸಂದರ್ಭದಲ್ಲಿ ಮನೇಲಿ ರೆಸ್ಟ್ ತಗೊಳ್ಳೋದೇ ಒಳ್ಳೇದು ಬಿಡು. ಏ ಯಾಕೋ ಇನ್ನೂ ತಯಾರಾಗಿಲ್ಲ? ನಾನು ಈ ಪಂದ್ಯ ಆಡ್ತಾ ಇಲ್ಲ. ಯಾಕೆ? ಹೇಗಾಡ್ಲಿ ಚಿಕ್ಕಪ್ಪ? ನಾನು ಏನು ಕಳಿಸ್ಕೊಟ್ಟಿದ್ದೀನೋ ಹಾಗಾಡು. ನಿಮ್ ವಿರುದ್ಧನೇ. ಅಲ್ಲವೋ, ಆಟ ಮುಖ್ಯ, ಎದುರಾಳಿ ಅಲ್ಲ. ನನ್ನ ಕೈಲಿ ಆಗಲ್ಲ ಚಿಕ್ಕಪ್ಪ. ಹಾಗಾದ್ರೆ ತಮ್ಮನ ಹಿಂದೆ ನಿಂತು ಅವನಿಗೆ ಸಪೋರ್ಟ್ ಮಾಡಬೇಕು ಅಂತಿದ್ಯಾ? ನಾನು ಯಾರಿಗೆ ಸಪೋರ್ಟ್ ಮಾಡ್ಲಿ? ಕಬಡ್ಡಿ ಹೇಳ್ಕೊಟ್ಟು ಗುರುಗಳ್ಗ, ಇಲ್ಲ ಜೊತೆಲಿರೋ ತಮ್ಮನ್ಗ? ನೀವೇ ಹೇಳಿ. ನಿನ್ನ ಆತ್ಮಸಾಕ್ಷಿ ಏನು ಹೇಳುತ್ತೋ ಹಾಗೆ ಮಾಡು. ಚಿಕ್ಕಪ್ಪ, ಈ ಪಂದ್ಯ ಬೇಕೇ ಬೇಕಾ? ಯಾವ ಪ್ರಶ್ನೆನ ಯಾವಾಗ ಕೇಳ್ತಾ ಇದೆಯೋ? ಅಪ್ಪ ಮಗನ ಮಧ್ಯೆ ಪಂದ್ಯ ನಡೀತಾ ಇದೆ, ಊರ್ ಜನ ಎಲ್ಲ ನೋಡ್ತಾ ಇದಾರೆ, ನೋಡಕ್ ಮುಜುಗರ ಆಗುತ್ತೆ. ಅವರವ್ರ ಮನಸ್ಸಿಗೆ ಹೇಗನ್ಸುತ್ತೋ ಹಾಗೆ. ನಡಿ ನಡಿ, ಪಂದ್ಯ ಆಡೋಣ. ಏನಪ್ಪ, ಒಪ್ಕೊಂಡ್ರ? ಅವ್ರು ಒಪ್ಕೊಳ್ಳಲ್ಲ ಕಣ. ಅವ್ರಿಗೆ ಈ ವಯಸ್ಸಲ್ಲೂ ಆಡ್ಬೇಕು, ಗೆಲ್ಬೇಕು ಅನ್ನೋ ಹುಚ್ಚಿದೆ. ಈ ತರ ಎಷ್ಟೋ ಮ್ಯಾಚ್ಗಳು ಗೆದ್ದಿದ್ದಾರೆ ಅವರು. ಆದ್ರೆ ನನ್ ಮೇಲೆ ಆಡ್ತಾ ಇದ್ದಾರಲ್ಲ, ನನ್ ಮೇಲೆ ಆಡ್ ಗೆಲ್ಲೋಕೆ ಆಸೆ. ನೋಡು, ನೀನಂತ ಎಷ್ಟೋ ಶಿಷ್ಯಂದಿರ ಹುಟ್ಟಾಕ್ತಾರ ಅವರು, ನಿನ್ನ ಮೇಲೆ ಸೋಲ್ತಾರ? ಅಂದ್ರೆ ನಾನು ಸೋಲ್ತೀನಿ ಅಂತನಾ? ನೀನು ಈ ಮ್ಯಾಚ್ ಆಡಕ್ಕೆ ಒಪ್ಕೊಂಡಲ್ಲ, ಅವತ್ತೇ ನೀನು ಸೋತೋದೆ. ನಿಮ್ಗೆಲ್ಲ ಭ್ರಮೆ ಕಣೋ. ಅದನ್ನ ರಾಂಗ್ ಅಂತ ನಾನು ಪ್ರೂವ್ ಮಾಡ್ತೀನಿ. ನಾನು ಗೆದ್ದು ತೋರಿಸ್ತೀನಿ. ಯಾವಾಗಲೂ ಗೆಲ್ತಾ ಇದ್ದಲ್ಲ, ಅದು ನಿನಗೆ ತಲೆಗೆ ಹೋಗಿದೆ. ಈ ಮ್ಯಾಚಲ್ಲಿ ಸೋಲ್ತೀಯಲ್ಲ, ಅದ್ರ ರುಚಿ ಗೊತ್ತಾಗುತ್ತೆ. ಈಗೇನು, ನೀನು ನನ್ನ ಜೊತೆ ಆಡಲ್ಲ ಅಂದರೆ ನಾನು ಸೋತೋಗ್ತೀರಾ? ನೋಡ್ತಾ ಇರೋ, ಗೆದ್ದು ತೋರಿಸ್ತೀನಿ. ಅಕ್ಕ, ಭಾವ ಏನೇ ಹಂಗೆ? ಏನಾಯ್ತು? ನಾನ್ ಮುಂದೆ ಬಂದ್ರು ನನ್ ಮುಖ ನೋಡ್ಲಿಲ್ಲ, ಮಾತೇ ಆಡಿಸ್ಲಿಲ್ಲ, ಗೊತ್ತಾ? ಹೌದಾ? ನಾನ್ ನರಸಿಂಹ ಒಂದ್ ಟೀಮಲ್ಲಿ ಆಡ್ತಾ ಇದೀನಲ್ಲ, ಅದಕ್ಕೆ ಅವ್ರಿಗೆ ಬೇಜಾರು. ಎಲ್ಲಿ ತನಕ ಬೇಜಾರ್ ಮಾಡ್ಕೋತಾರೆ? ಮ್ಯಾಚ್ ಮುಗಿಯೋ ತನಕ ಅಷ್ಟೇ ತಾನೆ, ಆಮೇಲೆ ಸರಿ ಹೋಗ್ತಾರ ಬಿಡು. ಇಲ್ಲ ಕಣೆ, ಅವತ್ತೇ ಈ ರೀತಿ ಆಗುತ್ತೆ ಅಂತ ನಾನು ನಿನ್ಗೆ ಹೇಳ್ದೆ. ಆದ್ರೂ ನೀನ್ ನೋಡ್ಕೊಂತೀನಿ ಅಂತ ಹೇಳಿದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದು. ಈಗ ಮುಂದೆ ಏನಾದ್ರೂ ಆಯ್ತು ಅಂದ್ರೆ ನೀನೇ ಕಾಂಪ್ರಮೈಸ್ ಮಾಡಿಸ್ಬೇಕು. ಏನು ಆಗಲ್ಲ ಕಣೋ, ನಿನ್ ತಲೆ ಕೆಡಿಸ್ಕೋಬೇಡ. ಇನ್ನೊಂದು ವಿಷಯ ಸುಬ್ಬ, ಲಕ್ಕಿಯವ್ರ ವಿರುದ್ಧ ಆಡ್ಬೇಕು ಅಂತ ಹೆದರ್ಕೊಂಡು ಹಿಂಜರಿಬೇಡ. ಮಾವ ಹೇಳ್ಕೊಟ್ಟಿರೋದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡು ಚೆನ್ನಾಗಿ ಆಡ್ಬೇಕು. ಆಟ ನಾನು ಚೆನ್ನಾಗಿ ಆಡ್ತೀನಿ ಕಣೆ, ಆದ್ರೆ ಭಾವ ನನ್ನ ಜೊತೆ ಮಾತಾಡ್ಲಿಲ್ಲ ಅನ್ನೋದು ಒಂದೇ ಬೇಜಾರು. ಅದೆಲ್ಲ ಸರಿ ಆಗುತ್ತೆ ಸುಬ್ಬ. ನೋಡು, ಇವಾಗ ಮಾವನ್ ಟೀಮಲ್ಲಿ ಇರೋರು ಹಳೆ ಪ್ಲೇಯರ್ಸು, ಬಿಟ್ರೆ ಹೊಸ ಹುಡುಗರು. ಲಕ್ಕಿಯವ್ರ ಟೀಮಿಗೆ ಸಮನಾಗಿ ಆಡಕ್ಕಾಗೋದು ನಿನ್ಗೊಬ್ನಿಗೆ. ಸ್ವಲ್ಪ ಚೆನ್ನಾಗಿ ಆಡ್ಬೇಕು ಸುಬ್ಬ. ಆಡ್ತೀನಿ ಕಣೆ. ಅಲ್ಲ ಮಗ, ಆಡ್ತಿರೋದು ವಯಸ್ಸಾದ್ರ ಮೇಲೆ, ಅದಕ್ಕೆ ಇಷ್ಟೊಂದೆಲ್ಲ ಬಿಡಬೇಕೇನ? ಮುದುಕ್ರ ಮೇಲೆ ಆಡೋಕೆ ಲೆಕ್ಕಿನ ಬೇಕಾ? ನಾವು ಆಡಿದ್ರು ಗೆಲ್ತಿದ್ವಲ್ಲೋ. ಬಿಡ ಬಿಡ, ಏನೋ ಅಂದೆ? ಏನೋ ಅಂದೆ? ಸುಮ್ಮನೆ ಬಾರೋ, ಬಿಡ, ಹಾಕದಿದ್ದೆ ರೈಡ್ ಮಾಡಿ ಬಾರೋ. ಬಿಡ ಬಿಡ ಬಿಡ. ಕೈಯಲ್ಲಿ ಕಿಸಿಯಕ್ಕಾಗಿಲ್ಲ ಅದು ಓದ್ತಾ ಮಾತಾಡ್ತಾರೆ. ಏಯ್, ನಿನ್ ತಪ್ಪಿಡ್ಕೊಂಡು ಅವ್ರಿಗೆ ಯಾಕೋ ಬೈತಿದ್ಯಾ? ನಾನೇನೋ ಮಾಡ್ದೆ? ಚಿಕ್ಕಪ್ಪನ ಜೊತೆ ಮ್ಯಾಚ್ ಆಡ್ತೀನಿ ಅಂತ ಒಪ್ಕೊಂಡಲ್ಲ, ಅದೇ ನೀನ್ ಮಾಡಿದ ದೊಡ್ಡ ತಪ್ಪು. ಹೋಗಿ ಬಂದು ನನ್ನೇ ಹಿಡ್ಕೋತಿಯಲ್ಲೋ. ನಾನ್ ಕರ್ದ್ನ ನನ್ ಜೊತೆ ಬಂದು ಮ್ಯಾಚ್ ಆಡಿಂತ? ಇಲ್ಲ ತಾನೆ? ಏಯ್, ಮ್ಯಾಚ್ ಆಡ್ತೀನಿ ಅಂತ ಹೇಳಿದ್ದು ನೀನೇ ತಾನೆ? ಮ್ಯಾಚ್ ಆಡ್ತೀನಿ ಅಂತ ಹೇಳಿದೆ, ಆದ್ರೆ ಮೊದಲು ಒಪ್ಕೊಂಡಿದ್ದು ಅವರು, ಆಮೇಲೆ ನಾನು ಒಪ್ಕೊಂಡೆ. ಹೇಳಿದ್ದೇನೆ ಹೇಳ್ತೀಯಲ್ಲೋ. ನನ್ನ ಮನ್ಸಲ್ಲಿ ಕೊರಿತಿದ್ದೆ ಅದು, ನನಗೆ ಸಮಾಧಾನ ಆಗೋವರೆಗೂ ಹೇಳ್ತಾನೆ ಇರ್ತೀನಿ. ಅಪ್ಪ, ಇವನ್ ಬಿಡಲ್ಲ ಕಣ್ರೋ. ಆಯ್ತು ಗುರು, ಮ್ಯಾಚ್ ಮುಗಿಯೋರ್ಗು ಅದು ಎಷ್ಟಲ್ಲಿ ಹೇಳ್ತೀಯೋ ಹೇಳು. ಮ್ಯಾಚ್ ಮುಗಿದ್ಮೇಲೆ ಅದು ಹೇಳಕ್ಕೇನು ಇರಲ್ಲ.
ನಡೀರೋ ಹೇಳಿದ್ದಿನೇ ಹೇಳ್ತಾನೆ ಪೇಪರ್ ಕೊಟ್ಟಿರ್ತಾರೆ ನಡಿ. ಸೂರಪ್ಪನವ್ರೆ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಪಂದ್ಯ ನಡೀತಾ ಇದೆ ನೋಡೋಣ ಅಂತ ಬಂದಪ್ಪ. ನೀವ್ ಇಲ್ಲಿಗೆ ಬರಬಾರ್ದು. ಯಾಕೆ? ಲಾಸ್ಟ್ ಮ್ಯಾಚಲ್ಲಿ ಏನಾಯ್ತು? ನಾನೇನಪ್ಪ ಮಾಡಿದೆ? ರೌಡಿಗಳನ್ನ ಕರ್ಕೊಬಂದು ಗಲಾಟೆ ಮಾಡಿ ಆಟನ ಹಾಳು ಮಾಡ್ಲಿಲ್ವಾ? ನಾನ್ ರೌಡಿಗಳು ಕರ್ಕೊಂಬಂದಿದ್ನ? ಯಾವನಾರು ಒಬ್ಬ ಮಾತು ಹೇಳಿ ಅವನ ಎದೆ ಮೇಲೆ ಹಂಗೆ ಕಾಲಿಕ್ ಬಿಡ್ತೀನಿ. ಇದನ್ನ ನಾನು ಬೇರೆಯವರಿಂದ ತಿಳ್ಕೊಬೇಕಾ? ನಿಮ್ಮ ಆಟಗಳು ನನಗೆ ಗೊತ್ತಿಲ್ವಾ? ಯಾಕೆ ಹಂಗಂತ್ಯ? ಊರಿರ್ಕ ನಾನು ಅವತ್ತ ಎಮ್ಮ ಬಿದ್ದಾಗ ಫಸ್ಟ್ ನೋಡಿದ್ದೆ ನಾನು, ಎದೆ ಹಿಡ್ಕೊಂಡ್ಬಿಟ್ಟಿದ್ದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ ನಾನು. ಹೇ, ನಿಮ್ ನಸ್ಕುನ್ನಿ ಆಟಗಳು ನನಗೆ ಗೊತ್ತಿಲ್ವಾ? ಹೊಡ್ರಿ ಇಲ್ಲಿಂದ. ಯಾಕೆ ಹೊರಡ್ಬೇಕು? ಇದು ಪಂಚಾಯತಿ ಗ್ರೌಂಡು, ನನಗೆ ಬರೋ ಅಧಿಕಾರ ಐತೆ. ಏನಪ್ಪ ನರಸಿಂಹ, ನಾನು ಪಂದ್ಯ ನೋಡಬಾರ್ದ? ಈ ಗ್ರೌಂಡಿಗೆ ಬರಬಾರ್ದ? ನೋಡು, ಅವರಿಗೆ ನನ್ನ ಬೆಲೆ ಗೊತ್ತೈತೆ. ನೀನು ಹುಡುಗ ಹೋಗಿ ತೊಡೆ ಬಡಿ ಹೋಗು. ರೆಡಿ? ಏನ್ರಪ್ಪ ಇಷ್ಟು ಬಿಸ್ಲೈತೆ, ಅವ್ನು ಶ್ಯಾಮ ಏನ ಹಾಕ್ಸಿಲ್ಲ. ನೋಡಿ, ನಮ್ಮ ಅಪೋಸಿಟ್ ಯಾರಿದ್ದಾರೆ ಅಂತ ತಲೆ ಕೆಡ್ಸ್ಕೊಬಿಡಿ. ಆಟನ ಆಟ ಥರ ಆಡಿ. ಅಲ್ಲಿರೋರು ಸೀನಿಯರ್ಸು, ನಾವು ಚಿಕ್ಕವರು. ಇದನ್ನೆಲ್ಲ ಬಿಟ್ಬಿಡಿ. ನಿಮಗೆ ಎಷ್ಟು ಗೊತ್ತಿದೆಯೋ ಕಾನ್ಫಿಡೆಂಟ್ ಆಗಿ ಆಡಿ. ಆಟ ಅಂದರೆ ಆಟ. ಅವರಾಡೋದು ಕಬಡ್ಡಿ ಆಟವೇ, ನಾವು ಆಡೋದು ಕಬಡ್ಡಿ ಆಟವೇ. ಅಬೇ, ಯಾರ್ಯಾರು ಎಲ್ಲೆಲ್ಲಿ ಆಡಬೇಕು ಅನ್ನೋದು ಮೊದಲೇ ಗೊತ್ತದೆ. ಕಳ್ಚೇಗೌಡ, ಚಂದ್ರಣ್ಣ, ನೀವು ಅನುಭವಿಗಳು. ಹಂಗಂತೇಳಿ ಆ ಅನುಭವನ ಎಲ್ಲೆಲ್ಲ ಕಡೆನೂ ಪ್ರದರ್ಶಿಸಬೇಡಿ. ಎಲ್ಲಿ ಬೇಕೋ ಅಲ್ಲಿ ಎದುರಾಳಿ ಹೆಂಗಾಡ್ತಾನೆ ಅದನ್ನು ಫಸ್ಟ್ ನೋಡ್ಕೊಳ್ಳಿ. ಸರಿ, ಅವನನ್ನು ನೋಡಿಕೊಂಡು ಅವನ ಚಾಲು ಏನಬಿ, ಅವನು ಹೆಂಗೆ ಹೋಗ್ತಾನೆ, ಅವನ ಚಾಲು ಏನು ಅದನ್ನು ನೋಡಿಕೊಂಡು ಆಮೇಲೆ ಕೈ ಹಾಕ್ಬಿಡಿ. ಸುಮ್ಮನೆ ಟ್ಯಾಕಲ್ ಮಾಡೋಕೆ ಹೋಗ್ಬೇಡಿ. ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟು. ಚೈನ್ ಮೇಂಟೈನ್ ಮಾಡಿ. ಆಮೇಲೆ ಎಲ್ಲ ರೈಡಲ್ಲೂ ಬೋನಸ್ ಅವಶ್ಯಕತೆ ಇಲ್ಲ. ಓಕೆ, ಇದಿಷ್ಟು ಪಾಯಿಂಟ್ನ ಮೈಂಡಲ್ಲಿ ಹಾಕೊಳ್ಳಿ. ನಮ್ಮ ಆತ್ಮಶಕ್ತಿ ಮುಖ್ಯ. ದೇಹಶಕ್ತಿ, ಬುದ್ಧಿಶಕ್ತಿ ಎರಡನ್ನೂ ಏಕಾಗ್ರತೆಯಾಗಿ ಇಟ್ಕೊಂಡು ಆಟ ಆಡೋಣ. ಒಂದ್ಸಲ ದೇವ್ರ ಧ್ಯಾನ ಮಾಡ್ಕೊಂಡು ಆಟಕ್ಕೆ ಇಳಿಯೋಣ. ಯಾರಪ್ಪ ನಮ್ಮ ದೇವರು?